ಹಲೋ ವಿವರ್ಸ್, ಇದು ವರಮಹಾಲಕ್ಷ್ಮಿ ದಿನದ ವ್ಲಾಗು. ನಾನು ಸ್ವಲ್ಪ ಲೇಟಾಗಿ ಹಾಕ್ತಾಯಿದ್ದೀನಿ. ಏನು ಅಂತಂದರೆ ರಿಟರ್ನ್ ಗಿಫ್ಟ್ ಏನೇನು ಬಂದಿತ್ತು ಅಂತಂದು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ನಾನು ಈ ಒಂದು ವಿಡಿಯೋನ ಹಾಕ್ತಾಯಿದ್ದೀನಿ. ಈ ರಿಟರ್ನ್ ಗಿಫ್ಟ್ ಅಂತ ಬಂದರೆ ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಬ್ಲೌಸ್ ಪೀಸು, ಬಳೆ ಅದು ಇದು ಅಂತ ಕೊಡ್ತಾರೆ. ಬಟ್ ಯೂಸ್ ಆಗುವಂಥದ್ದು ಕೊಡಬೇಕು ಅನ್ನೋದು ಸ್ವಲ್ಪ ಜನದ ಕಾನ್ಸೆಪ್ಟ್ ಮಾತ್ರ. ಏನಾದರೂ ಕೊಟ್ಟರೆ ಅದು ಯೂಸ್ ಆಗಬೇಕು ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡು, ಗಮನದಲ್ಲಿ ಇಟ್ಕೊಂಡು ಕೊಡ್ತಾರಲ್ಲ ರಿಟರ್ನ್ ಗಿಫ್ಟು, ಅದು ಮಾತ್ರ ತುಂಬ ಒಳ್ಳೆಯದು. ಯಾಕೆ ಈ ವಿಚಾರ ಹೇಳ್ತಿದ್ದೀನಿ ಅಂತಂದರೆ, ನಾವು ಕೊಟ್ಟಿರುವಂತಹ ರಿಟರ್ನ್ ಗಿಫ್ಟು ಅವ್ರಿಗೆ ಯೂಸ್ ಆಗುತ್ತೋ ಇಲ್ವೋ ಅನ್ನೋದನ್ನು ಯೋಚನೆ ಮಾಡ್ಕೊಂಡು ಕೊಡಬೇಕು. ಇಲ್ಲಾಂದರೆ ಕೊಡೋಕ್ಕೆ ಹೋಗಬಾರ್ದು ಅನ್ನೋದನ್ನು ನಾನು ಇನ್ನೊಂದು ವೀಡಿಯೋದಲ್ಲಿ ನೋಡಿದೆ. ಅವರು ತುಂಬ ಚೆನ್ನಾಗಿರುವಂಥ ಐಡಿಯಾಸ್ ಕೊಟ್ಟಿದ್ದಾರೆ. ಎಕೋ ಫ್ರೆಂಡ್ಲಿ ಆಗಿರಬೇಕು. ನಾವು ಅರಿಶಿನ ಕುಂಕುಮ ಕೊಡಬೇಕು ಅಂತಂದರೆ ಪ್ಲಾಸ್ಟಿಕಲ್ಲಿ ಕೊಡಬಾರ್ದು, ಅಂದರೆ ಎಕೋ ಫ್ರೆಂಡ್ಲಿಯಾಗಿ ಎಲೆಗಳಲ್ಲೇ ಹಾಕಿ ಕೊಡಬೇಕು. ಆ ಥರದ್ದೇನೇನೋ ತೋರಿಸಿದ್ದಾರೆ. ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಆ ವಿಡಿಯೋ. ಆ ವಿಡಿಯೋದಲ್ಲಿ ಚಿಕ್ಕ ಚಿಕ್ಕ ಐಟಮ್ಸನ್ನು, ಬಳೆನ ಯಾವ ಥರ ಎಕೋ ಫ್ರೆಂಡ್ಲಿಯಾಗಿ ಕೊಡಬೇಕು, ಬ್ಲೌಸ್ ಪೀಸ್ ಬದಲು ಬೇರೆ ಏನು ಕೊಡಬಹುದು, ಈ ಥರ ಬೇರೆ ಬೇರೆ ಕ್ರಿಯೇಟಿವ್ ಆಗಿರುವಂತಹ ಐಡಿಯಾಸ್ ತೋರಿಸಿದ್ರು. ನನಗಂತೂ ತುಂಬಾ ಇಷ್ಟ ಆಯಿತು. ಈ ವರಮಹಾಲಕ್ಷ್ಮಿಗೆ ನನಗೂ ಕೂಡ ನಮ್ಮ ಫ್ರೆಂಡ್ಸ್ ಮನೆಗೆ ಹೋದಾಗ ತುಂಬ ಚೆನ್ನಾಗಿರುವಂತಹ ಗಿಫ್ಟ್ಸ್ ಎಲ್ಲ ಕೊಟ್ಟಿದ್ದಾರೆ ರಿಟರ್ನ್ ಗಿಫ್ಟಾಗಿ. ಅವರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೇನೆ. ಹಾಗೆ ಈ ಎಲ್ಲ ತಿನಿಸುಗಳು ನನ್ನ ತವರು ಮನೆಯಿಂದ ಕಳಿಸಿದ್ದು, ಅದೊಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನಿಮಗೆ ಏನೇನು ಗಿಫ್ಟ್ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ.